ಕಾಲಕ್ಕೆ ಎಲ್ಲರೂ ಈಗ ಅದ್ರ ಸುತ್ತ ಬೆನ್ನು ಹತ್ತಿಬಿಟ್ಟಿದ್ದಾರೆ. ಕಾಂಗ್ರೆಸ್ನ ನಾಯಕರಂತ ನಮ್ಮ ಶಾಸಕರಂತ ಕಾಶಪ್ಪನವರಾಗಿರ್ಬೋದು, ಅದೇ ಕಾಲಕ್ಕೆ ಬಸವನ ಬಾಗೇವಾಡಿ ಶಿವಾನಂದ ಪಾಟೀಲರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು. ನಿಧಾನಕ್ಕೆ ಇವರೆಲ್ಲರೂ ಏನಪ್ಪ ಅಂದ್ರೆ ಈ ನಮ್ಮ ಬಸವನಗೌಡ ಪಾಟೀಲ್ ಎದ್ದು ನಿಲ್ಲುವಂಥದ್ದು, ಪ್ರತಿದಾಳಿ ಮಾಡುವಂಥದ್ದು ನಡೆಸಿದ್ದಾರೆ. ಇದು ಇನ್ನು ಎಲ್ಲಿ ಬಂದು ಹತ್ತದು ನೋಡ್ಬೇಕು. ಇನ್ನು ಯಾವಾಗ ಕೊಡ್ತಾರಪ್ಪ ರಾಜೀನಾಮೆ ನಮ್ಮ ಯತ್ನಾಳರು ಅನ್ನೋದು ಈಗ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಇವತ್ತು ಮೋಸ್ಟ್ ಪ್ರಾಬಬಲಿ ಇಂದಾಗಿರ್ಬೋದು, ನಾಳೆ ಆಗಿರ್ಬೋದು, ಕೊಡ್ಬೋದೇನೋ, ಕೊಡ್ತಾರಲ್ಲೋ ಗೊತ್ತಿಲ್ಲ. ಕೊಟ್ಟು ಮತ್ತೆ ಗೆಲ್ಲಬೇಕಲ್ರಿ ಮತ್ತೆ ಶಾಸಕರಾಗಿ, ಅದಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕಾಗಿ ವಿಜಯಪುರದಲ್ಲಿ ಈಗ ಒಂದೇಳೆ ಅವ್ರು ಚಾಲೆಂಜ್ ಮಾಡಿ ಕರ್ತಾರೆ, ನೀವು ರಾಜೀನಾಮೆ ಕೊಡು ಅಂತೇಳಿ. ವಿಜಯಪುರದಲ್ಲೇ ರಾಜೀನಾಮೆ ಕೊಟ್ಟೆ. ವಿಜಯಪುರದಲ್ಲಿ ಕಾಂಟೆಸ್ಟ್ ಮಾಡಿಬ್ಬರು ಯಾರು ಗೆಲ್ತಾರೆ. ಇಲ್ಲಿ ಶಿವಾನಂದ ಪಾಟೀಲರು ಭಾಳ ಜಾನತ್ರ ಮಾಡಿದ್ದಾರೆ. ಹೇಗಂತಂದರೆ ಅವ್ರು ಕೊಡೋ ತನಕ ತೊಗೋಬೇಡ್ರಿ ಅಂತೇಳಿ ಉಳ್ಕೊಂಡಿದ್ದಾರೆ. ಒಂದು ಕಡೆಗೆ ಕೊಡೋ ಪ್ರಯತ್ನ ಮಾಡಿದರು, ಚಾಲೆಂಜ್ ಒಪ್ಕೊಂಡ್ರು, ಬಂದೇ ಬೇಡಪ್ಪ ನೀನು ಅಂತ ಹೇಳಿದರು. ಇನ್ನೊಂದು ಕಡೆ ಅವ್ರು ಬರ್ತಾರೆ, ಇದು ಅಕ್ಸೆಪ್ಟ್ ಆಗಬಾರ್ದು ಅಂತ ತಾಂತ್ರಿಕ ಒಂದು ಪ್ಲಾನು ಮಾಡಿ ಹೋಗಿದ್ದಾರೆ. ಇದರಿಂದಾಗಿ ಕಾಲಕ್ಕೆ ನಮ್ಮ ಯತ್ನಾಳರಿಗಿಂತಲೂ ಈ ಶಿವಾನಂದ ಪಾಟೀಲನ್ನ ಬುದ್ಧಿವಂತರು ಅಂತ ಅನ್ನಿಸ್ತದೆ. ಯಾಕಂದ್ರೆ ರಾಜೀನಾಮೆ ಕೊಟ್ಟಂಗೆ ಆಯ್ತು, ಉತ್ತರ ಕೊಟ್ಟಂಗೆ ಆಯ್ತು, ಅದೇ ಕಾಲಕ್ಕೆ ನಮ್ಮನ್ನು ಉಳಿಸ್ಕೊಂಡಂಗಾಯ್ತು. ಯಾಕಂದ್ರೆ ಈಗ ಅಲ್ಲಿ ಉಸ್ತುವಾರಿ ಇದ್ದಾರೆ, ಮಂತ್ರಿಗಿರಿ ಅದ ಅವ್ರಿಗೆ, ಅದನ್ನಾಗಿ ಬಿಟ್ಟು ಕೊಡ್ತಾರೆ ಯಾರಾದರೂ. ಅದಕ್ಕಾಗಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ಅಂತೇಳಿ ನಮ್ಮ ಯತ್ನಾಳ ಬೆಂಬಲಿಗರು ಹೇಳ್ತಾ ಇದ್ದಾರೆ. ನಿಜವಾಗಿ ಕೊಡಬೇಕಾಯ್ತು, ಅವರು ರಾಜೀನಾಮೆ ಕೊಟ್ಟು ಮಾತಾಡಬೇಕಾಯ್ತು ಅಂತ ಅವ್ರು ಹೇಳ್ತಾರೆ. ಅದೇ ಕಾಲಕ್ಕೆ ಇವರು ಬೆಂಬಲಿಗರು, ನಮ್ಮ ಶಿವಾನಂದರ ಬೆಂಬಲಿಗರು ಅವ್ರು ಅಂತ ಇದ್ದಾರೆ, ಯಾಕಪ್ಪ ನೀವು ಕೊಡಲ ಅಂದದಿ ಇಬ್ಬರಿಗೂ ಕೊಡೋಣ ಅಂತೇಳಿ. ಅಂದರೆ ಇಬ್ಬರಿಗೂ ಅಂದರೆ ನಮ್ಮ ಯತ್ನಾಳರಿಗೆ ಮತ್ತು ಶಿವಾನಂದ ಪಾಟೀಲರಿಗೆ ಇಬ್ಬರಿಗೂ ತಾವು ಗಟ್ಟಿ ರೀತಿ ತೋರಿಸ್ಕೊಳ್ಳೋ ಅಷ್ಟೇ ಬೇಕಾಗಿದ್ದು ವಿನಃ ಅದು ಒಂದು ತಾರ್ಕಿಕ ಅಂತ ಕಾಣೋದು ಇಬ್ಬರಿಗೂ ಬೇಕಾಗಿಲ್ಲ. ಮತ್ತೊಂದು ರೀತಿಯಿಂದ ಲಾಜಿಕಲ್ ವಿಚಾರ ಮಾಡಿದಾಗ ಹೌದು ಇವ್ರದ್ದು ಸರಿ ಐತಲ್ಲ, ಇವ್ರದ್ದೇನು ತಪ್ಪದ, ಶಿವಾನಂದ ಪಾಟೀಲರು ಯಾಕೆ ಅವರೊಬ್ಬರೇ ಹಾಕೊಳ್ಬೇಕು, ಈಗ ಕೇಳ್ಯಾರಲ್ಲ ಮತ್ತು ಇವರೇ ಶುರು ಮಾಡಿದ್ದಾರೆ ಯುದ್ಧದನ್ನು ರಾಜೀನಾಮೆದು. ಮತ್ತು ಅವ್ರು ಕೇಳ್ತಾ ಇದ್ರೆ ಕೊಡ್ರಿ, ಅಲ್ಲೇ ವಿಜಯಪುರ ಕೊಟ್ಟರು ನೀವು